ಹಿಂದಿನ ವಿಭಾಗಗಳಲ್ಲಿ ನಾವು ಕೆಲವು ಸರಳ ವಿದ್ಯುತ್ ಮಂಡಲಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯು ರೋಧವನ್ನು ಮತ್ತು ಅದರ ತುದಿಗಳ ನಡುವಿನ ವಿಭವಾಂತರವನ್ನು ಹೇಗೆ ಅವಲಂಬಿಸಿರುತ್ತದೆ ಎಂಬುದನ್ನು ನಾವು ಗಮನಿಸಿದ್ದೇವೆ. ವಿವಿಧ ವಿದ್ಯುತ್ ಉಪಕರಣಗಳಲ್ಲಿ ರೋಧಕಗಳನ್ನು ವಿವಿಧ ಸಂಯೋಜನೆಯಲ್ಲಿ ಅನೇಕ ವೇಳೆ ನಾವು ಬಳಸುತ್ತೇವೆ. ಆದ್ದರಿಂದ ಓಮ್ನ ನಿಯಮವನ್ನ ರೋಧಕಗಳ ಸಂಯೋಜನೆಗಳಿಗೆ ಹೇಗೆ ಅನ್ವಯಿಸಬಹುದು ಎಂಬುದನ್ನ ನಾವೀಗ ನೋಡೋಣ. ರೋಧಕಗಳನ್ನು ಪರಸ್ಪರ ಸಂಯೋಜಿಸುವ ಎರಡು ವಿಧಾನಗಳಿವೆ. ಮೊದಲನೇ ವಿಧಾನ ಸರಣಿ ಕ್ರಮದಲ್ಲಿರುವ ರೋಧಕಗಳು. ಈ ಚಿತ್ರದಲ್ಲಿ ನೀವು ನೋಡುವ ಹಾಗೆ 3 ರೋಧಕಗಳನ್ನು ಕ್ರಮವಾಗಿ ಹೊಂದಿದ್ದು ಅವುಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸುವ ಮೂಲಕ ಜೋಡಿಸಲಾಗಿದೆ. ಇಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇನ್ನು ಎರಡನೇ ಚಿತ್ರದಲ್ಲಿ ನಾವು ನೋಡೋದಾದ್ರೆ ರೋಧಕಗಳ ಜೋಡಣೆಯಲ್ಲಿ ಯಾವುದೇ 3 ರೋಧಕಗಳನ್ನು ಒಟ್ಟಿಗೆ ಎ ಮತ್ತು ಬಿ ಗಳ ನಡುವೆ ಪರಸ್ಪರ ಸಂಪರ್ಕಿಸಲಾಗಿದೆ. ಇಲ್ಲಿ ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಈ ರೀತಿಯಾಗಿ ರೋಧಕಗಳನ್ನು ಮಂಡಲದಲ್ಲಿ ಪರಸ್ಪರ ಸಂಯೋಜಿಸುವ ಎರಡು ವಿಧಾನಗಳು, ಒಂದು ಸರಣಿ ಕ್ರಮದಲ್ಲಿರುವ ರೋಧಕಗಳು, ಇನ್ನೊಂದು ಸಮಾಂತರವಾಗಿರುವ ರೋಧಕಗಳು. ಮೊದಲಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಕಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಲವು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ಮೌಲ್ಯವು ಏನಾಗುತ್ತದೆ? ಅವುಗಳು ಸಮಾನ ರೋಧ ಎಷ್ಟು? ಈ ಕೆಳಗಿನ ಚಟುವಟಿಕೆಗಳ ಸಹಾಯದಿಂದ ಇದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸೋಣ. ಇಲ್ಲಿ ಒಂದು ಸರಳ ವಿದ್ಯುತ್ ಮಂಡಲವನ್ನ ರಚಿಸಲಾಗಿದೆ. ಇಲ್ಲಿ ಒಂದು ಸರಳ ವಿದ್ಯುತ್ ಮಂಡಲ ಇದೆ. ಪ್ಲಗ್ ಕೀ ಇದೆ. 1 ಓಮ್ ರೋಧ, 2 ಓಮ್ಸ್ ಹೊಂದಿರುವ ರೋಧ, 3 ಓಮ್ಸ್ ಹೊಂದಿರುವ ರೋಧ ಹಾಗೂ 6 ವೋಲ್ಟ್ ಒಂದು ಶುಷ್ಕ ಕೋಶ ಜೋಡಿಸಲಾಗಿದೆ. ಇದಕ್ಕೆ ಆಮ್ ಮೀಟರ್ ಮತ್ತೆ ಪ್ಲಗ್ ಕೀಗಳನ್ನ ಇಲ್ಲಿ ಜೋಡಿಸಿದ್ದೇವೆ. ನಾವೀಗ ಪ್ಲಗ್ ಕೀಯನ್ನ ಆನ್ ಮಾಡಿ ನೋಡಬಹುದು. ಆಮ್ ಮೀಟರ್ ನಲ್ಲಿ 1 ಆಂಪಿಯರ್ ವಿದ್ಯುತ್ ಪ್ರವಾಹದ ದರವನ್ನ ಅದು ಸೂಚಿಸ್ತಾ ಇದೆ. ಈ ಚಟುವಟಿಕೆಯಲ್ಲಿ ಆಮ್ಮೀಟರ್ನ ಜಾಗವನ್ನ ಬದಲಾಯಿಸ್ತಾ ಹೋಗೋಣ, ಅದರ ಸ್ಥಳವನ್ನ ಬದಲಾಯಿಸ್ತಾ ಹೋಗೋಣ. ಆಗ ಅದರ ವಿದ್ಯುತ್ ಪ್ರವಾಹದ ದರ ಏನಾದ್ರೂ ಬದಲಾಗುತ್ತಾ ನೋಡೋಣ. ಇಲ್ಲ, ಇಲ್ಲೂ ಕೂಡ ಅದು 1 ಆಂಪಿಯರ್ ತೋರಿಸ್ತಾ ಇದೆ. ಮತ್ತೆ ಅದರ ಜಾಗವನ್ನ ಬದಲಾಯಿಸೋಣ. ಈಗ ಇಲ್ಲೂ ಕೂಡ ನೀವು ನೋಡಬಹುದು 1 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನೇ ಅದು ಸೂಚಿಸ್ತಾ ಇದೆ. 2 ರೋಧಗಳ ನಡುವೆ ಇಟ್ಟು ನೋಡೋಣ ಈಗ. ಈಗಲೂ ಕೂಡ ಅದು 1 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನೇ ಸೂಚಿಸ್ತಾ ಇದೆ. ನಾವು ಯಾವುದೇ ಸ್ಥಾನದಲ್ಲಿ ನೋಡ್ತಾ ಹೋದ ಹಾಗೆ ಆಮ್ಮೀಟರ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ನಾವು ನೋಡ್ತಾ ಇಲ್ಲ. ಇಲ್ಲೂ ಕೂಡ ನೀವು ಗಮನಿಸಬಹುದು, ಇಲ್ಲೂ ಕೂಡ 1 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನೇ ಅದು ಸೂಚಿಸ್ತಾ ಇದೆ. ನೀವು ಮಂಡಲದಲ್ಲಿ ಆಮ್ಮೀಟರ್ನ ಸ್ಥಾನ ಇಲ್ಲೇ ಇದ್ರೂ ಕೂಡ ಅದು ಕೇವಲ 1 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನೇ ಸೂಚಿಸ್ತಾ ಇದೆ. ನಾವಿಲ್ಲಿ ಗಮನಿಸಿದ ಅಂಶಗಳೇನೆಂದ್ರೆ, ವಿದ್ಯುತ್ ಪ್ರವಾಹದ ಮೌಲ್ಯವು ಆಮ್ಮೀಟರ್ ನಲ್ಲಿ ಒಂದೇ ಆಗಿರುವುದನ್ನ ನಾವು ಗಮನಿಸಿದೆವು. ಇದು ಮಂಡಲದಲ್ಲಿ ಆಮ್ಮೀಟರ್ನ ಸ್ಥಾನವನ್ನ ಅವಲಂಬಿಸಿರುವುದಿಲ್ಲ ಅನ್ನೋದೊಂದು ಗೊತ್ತಾಯ್ತು. ಇದರ ಅರ್ಥ ಏನಂದ್ರೆ, ರೋಧಕಗಳ ಸರಣಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ ಅಥವಾ ಪ್ರತಿಯೊಂದು ರೋಧಕದ ಮೂಲಕ ಸಮಾನ ವಿದ್ಯುತ್ ಪ್ರವಹಿಸುತ್ತದೆ ಎಂಬುದನ್ನ ಮಂಡಲದಲ್ಲಿ ಆಮ್ಮೀಟರ್ನ ಸ್ಥಾನವನ್ನ ಬದಲಾಯಿಸಿ ನಾವು ಕಂಡುಕೊಂಡ್ವು. ಇನ್ನೊಂದು ಚಟುವಟಿಕೆಯನ್ನ ಮಾಡಿ ನೋಡೋಣ. ಇಲ್ಲೂ ಕೂಡ ನಾವು ಅದೇ ವಿದ್ಯುತ್ ಮಂಡಲವನ್ನ ತೆಗೆದುಕೊಳ್ಳೋಣ. ಇಲ್ಲಿ ಆಮ್ಮೀಟರ್ ಹಾಗೂ ವೋಲ್ಟ್ ಮೀಟರ್ ಅನ್ನ ಬಳಸಿ ನೋಡೋಣ.
ಸೊ ವೋಲ್ಟ್ ಮೀಟರ್ ತೋರಿಸುವಂತ ಸೂಚ್ಯಾಂಕವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಸೊ ಮೊದಲು ಮೂರೂ ರೋಧಗಳ ನಡುವೆ ಜೋಡಿಸಿ ವೋಲ್ಟ್ ಮೀಟರ್ ಅನ್ನ ನೋಡೋಣ. ಸೊ ಈಗ ಪ್ಲಗ್ ಕೀ ಆನ್ ಮಾಡಲಾಗುತ್ತೆ. ಸೊ ಇಲ್ಲಿ ನೋಡಬಹುದು ಅದು ವೋಲ್ಟ್ ಮೀಟರ್ 6 ವೋಲ್ಟ್ಸ್ ತೋರಿಸ್ತಾ ಇದೆ. ಈಗ ವೋಲ್ಟ್ ಮೀಟರ್ ನ ಸ್ಥಾನವನ್ನ ಬದಲಾಯಿಸ್ತಾ ಹೋಗೋಣ. ಯಾವ ರೀತಿ ಆಮ್ಮೀಟರ್ ನ ಸ್ಥಾನವನ್ನ ಬದಲಾಯಿಸಿದ್ವಲ್ಲ ಅದೇ ರೀತಿ ವೋಲ್ಟ್ ಮೀಟರ್ ನ ಸ್ಥಾನವನ್ನು ಕೂಡ ಈಗ ಬದಲಾಯಿಸ್ತಾ ನೋಡೋಣ. ಅದರ ಸೂಚ್ಯಾಂಕದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತೇಳಿ. ಸೊ ಈಗ 2 ಶುಷ್ಕ ಕೋಶಗಳ ತುದಿಗೆ ವೋಲ್ಟ್ ಮೀಟರ್ ಅನ್ನ ಜೋಡಿಸಿ ನೋಡೋಣ. ಇಲ್ಲೂ ಕೂಡ ಅದು 6 ವೋಲ್ಟ್ ತೋರಿಸ್ತಾ ಇದೆ. ಈಗ ಒಂದೊಂದೇ ರೋಧಗಳ ನಡುವೆ ವೋಲ್ಟ್ ಮೀಟರ್ ಅನ್ನ ಸಂಪರ್ಕಿಸ್ತಾ ನೋಡೋಣ. ನೋಡಿ, 1 ಓಮ್ ರೋಧವಿರುವಂತಹ ತುದಿಗಳಿಗೆ ನಾವು ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿದಾಗ ವೋಲ್ಟೇಜ್ ಕೇವಲ 1 ವೋಲ್ಟ್ ಮಾತ್ರ ತೋರಿಸ್ತಾ ಇದೆ. ಹಾಗಾದ್ರೆ ಬದಲಾವಣೆ ಆಯ್ತು ಇಲ್ಲಿ. ನೋಡಿ, 2ರ ನಡುವೆ ಜೋಡಿಸಿದಾಗ 3 ತೋರಿಸ್ತಾ ಇದೆ. 1 ಮತ್ತು 2ರ ನಡುವೆ ಜೋಡಿಸಿದಾಗ 3 ತೋರಿಸ್ತು. ಈಗ ಕೇವಲ 2 ಓಮ್ಸ್ ಇರುವ ರೋಧದ ತುದಿಗಳಿಗೆ ಜೋಡಿಸಿದಾಗ 2 ವೋಲ್ಟ್ ತೋರಿಸ್ತಾ ಇದೆ. ಅದೇ ರೀತಿ ನೋಡಿ, 2 3ಕ್ಕೆ ಸೇರಿಸಿದಾಗ 5 ತೋರಿಸ್ತಾ ಇದೆ. ಅದೇ ರೀತಿ ಕೇವಲ 3ರ ತುದಿಗೆ ನಾವು ವೋಲ್ಟ್ ಮೀಟರ್ ಅನ್ನ ಜೋಡಿಸಿದಾಗ ಅದು 3 ವೋಲ್ಟ್ ಅನ್ನ ತೋರಿಸ್ತಾ ಇದೆ. ಈ ವೋಲ್ಟ್ ಮೀಟರ್ ಸ್ಥಾನ ಬದಲಾದ ಹಾಗೆ ರೋಧಗಳ ನಡುವೆ ಅದು ವೋಲ್ಟೇಜ್ ಕೂಡ ಬದಲಾಗ್ತಾ ಹೋಗಿದ್ದನ್ನು ನಾವಿಲ್ಲಿ ಗಮನಿಸಿದೆವು. ಈ ಚಟುವಟಿಕೆಯಲ್ಲಿ ನಾವು ಗಮನಿಸಿದ ಹಾಗೆ 3 ರೋಧಕಗಳ ವಿಭವಾಂತರ V is equal to 6 ವೋಲ್ಟ್ ಇತ್ತು. ಹಾಗೆಯೇ ಮೊದಲ ರೋಧಕದ ನಡುವಿನ ವಿಭವಾಂತರ ದಟ್ ಈಸ್ ಈಕ್ವಲ್ ಟು V1 ಎಷ್ಟಿತ್ತು? 1 ವೋಲ್ಟ್ ಇತ್ತು. ಎರಡನೇ ರೋಧಕದ ನಡುವಿನ ವಿಭವಾಂತರ V2 is equal to 2 ವೋಲ್ಟ್ ಇತ್ತು. ಮೂರನೆಯ ರೋಧಕದ ನಡುವಿನ ವಿಭವಾಂತರ V3 is equal to 3 ವೋಲ್ಟ್ ಇತ್ತು. ಸೊ ಈ ಮೂರನ್ನು ಕೂಡಿಸಿದಾಗ 1 ವೋಲ್ಟ್ ಪ್ಲಸ್ 2 ವೋಲ್ಟ್ ಪ್ಲಸ್ 3 ವೋಲ್ಟ್ ಇಸ್ ಈಕ್ವಲ್ ಟು 6 ವೋಲ್ಟ್ ಆಗೋದನ್ನ ನಾವಿಲ್ಲಿ ಗಮನಿಸಿದ್ವು. ಹಾಗಾಗಿ ವಿಭವಾಂತರ V ಯು V1, V2 ಮತ್ತು V3 ಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ನಾವಿಲ್ಲಿ ಗಮನಿಸಿದ್ವಿ. ಇದು ಸರಣಿಯಲ್ಲಿ ರೋಧಕಗಳ ಸರಣಿ ಸಂಯೋಜನೆಯ ವಿಭವಾಂತರವು ವೈಯಕ್ತಿಕ ರೋಧಕಗಳ ವಿಭವಾಂತರಗಳ ಒಟ್ಟು ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನ ನಾವಿಲ್ಲಿ ಕಂಡುಕೊಂಡ್ವು. ಅಂದ್ರೆ V is equal to V1 plus V2 plus V3. ಚಿತ್ರದಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು I ಆಗಿರಲಿ, ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಕೂಡ I ಆಗಿದೆ. ಸರಣಿಯಲ್ಲಿ ಜೋಡಿಸಿದ 3 ರೋಧಕಗಳನ್ನು ಒಂದು ಸಮಾನ ರೋಧಕ R ಆಗಿ ಬದಲಾಯಿಸಲು ಸಾಧ್ಯವಿದೆ. ಆದ್ದರಿಂದ ಅದರ ನಡುವಿನ ವಿಭವಾಂತರ V ಮತ್ತು ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ I ಹಾಗೆಯೇ ಇದೆ. ಸಂಪೂರ್ಣ ಮಂಡಲಕ್ಕೆ ಓಮ್ನ ನಿಯಮವನ್ನ ಅನ್ವಯಿಸಿದಾಗ ನಮಗೆ ಸಿಗುವ ಸೂತ್ರ V is equal to I into R. 3 ರೋಧಕಗಳಿಗೆ ಓಮ್ನ ನಿಯಮವನ್ನು ಪ್ರತ್ಯೇಕವಾಗಿ ಅನ್ವಯಿಸುವುದರಿಂದ ನಮಗೆ V1 is equal to I R1, V2 is equal to I R2, V3 is equal to I R3. ಅಂದ್ರೆ V is equal to V1 plus V2 plus V3 ಆದರೆ IR is equal to IR1 plus IR2 plus IR3 ಅಥವಾ RS is equal to R1 plus R2 plus R3 ಆಗಿರುತ್ತದೆ. ಬಹಳಷ್ಟು ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಸಂಯೋಜನೆಯ ರೋಧವು RS ವೈಯಕ್ತಿಕವಾಗಿ ರೋಧಗಳಾದ R1, R2 ಮತ್ತು R3 ಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಮತ್ತು ಯಾವುದೇ ಒಂದು ರೋಧಕ್ಕಿಂತ
ಹೆಚ್ಚಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು. ಈಗ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದನ್ನು ಕೂಡ ಒಂದು ಸಣ್ಣ ಚಟುವಟಿಕೆಯ ಮೂಲಕ ಅಭ್ಯಾಸ ಮಾಡೋಣ. ಈ ಮಂಡಲದಲ್ಲಿ ನಾವು 3 ರೋಧಗಳನ್ನ ಒಂದಕ್ಕೊಂದು ಸಮಾಂತರವಾಗಿ ಜೋಡಿಸಿದೀವಿ. ಇಲ್ಲೂ ಕೂಡ 6 ವೋಲ್ಟ್ ಶುಷ್ಕ ಕೋಶವಿದೆ. ಆಮ್ಮೀಟರ್ ಅನ್ನು ಜೋಡಿಸಿದೀವಿ. 1 ಓಮ್ಸ್ ರೋಧ, 2 ಓಮ್ಸ್ ಹಾಗೂ 3 ಓಮ್ ರೋಧಗಳನ್ನ ಒಂದಕ್ಕೊಂದು ಸಮಾಂತರವಾಗಿ ಜೋಡಿಸಿದ್ವಿ ಹಾಗೂ ಅವುಗಳ ನಡುವೆ ಕೂಡ ಆಮ್ಮೀಟರ್ ಅನ್ನ ಜೋಡಿಸಿದ್ವಿ. ಸೊ ಇಲ್ಲಿ ಆಮ್ಮೀಟರ್ ನ ಸ್ಥಾನವನ್ನ ಪದೇ ಪದೇ ಬದಲಾಯಿಸುವುದಕ್ಕಿಂತ ಒಮ್ಮೆಲೆ ಎಲ್ಲಾ ಸ್ಥಳಗಳಲ್ಲಿ ಆಮ್ಮೀಟರ್ ಅನ್ನ ಇಟ್ಟು ನೋಡೋಣ. ಸೊ ಅವುಗಳ ದರದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅನ್ನೋದನ್ನ. ಈಗ ಪ್ಲಗ್ ಕೀ ತೆರೆದಿದೆ. ಈಗ ಪ್ಲಗ್ ಕೀಯನ್ನ ಮುಚ್ಚಿ ನೋಡೋಣ. ಈಗ ನೀವು ಗಮನಿಸಬಹುದು, ಒಟ್ಟಾರೆಯಾಗಿ 11 ಆಂಪಿಯರ್ ತೋರಿಸ್ತಾ ಇದೆ. ಇಲ್ಲೂ 11 ಆಂಪಿಯರ್ ತೋರಿಸ್ತಾ ಇದೆ. ಆದರೆ ವಿದ್ಯುತ್ ಸಮಾಂತರ ರೋಧಗಳ ಮೂಲಕ ಹಂಚಿ ಹೋಗಿ 1 ಓಮ್ ರೋಧದ ಮೂಲಕ ಹರಿದು ದಾಟುವಾಗ 6 ಆಂಪಿಯರ್ ವಿದ್ಯುತ್ತನ್ನ ತೋರಿಸ್ತಾ ಇದೆ. 2 ಓಮ್ ರೋಧಗಳ ಮೂಲಕ ಹೋಗುವಾಗ 3 ಆಂಪಿಯರ್ ತೋರಿಸ್ತಾ ಇದೆ. 3 ಓಮ್ನ ಮೂಲಕ ಹರಿದು ಹೋಗುವಾಗ 2 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನ ತೋರಿಸ್ತಾ ಇದೆ. 3 ಮತ್ತೆ ಹೊರಗೆ ಬಂದಾಗ ಎಲ್ಲವೂ ಸೇರಿಸಿ ಮತ್ತೆ 11 ಆಂಪಿಯರ್ ವಿದ್ಯುತ್ ಪ್ರವಾಹದ ದರವನ್ನ ಸೂಚಿಸ್ತಾ ಇದೆ. ನೋಡಬಹುದು, ಕೆಳಗೆ ಜೋಡಿಸಿರುವ 3 ಆಮ್ಮೀಟರ್ಗಳಲ್ಲಿ 11 ಆಂಪಿಯರ್ ವಿದ್ಯುತ್ ಪ್ರವಾಹವಿದ್ರೆ, ರೋಧಗಳ ನಡುವೆ ಜೋಡಿಸಿರುವಂತಹ ಆಮ್ಮೀಟರ್ಗಳಲ್ಲಿ ವಿದ್ಯುತ್ ಪ್ರವಾಹದ ದರ ಬದಲಾಗಿದೆ. ಈಗ ವೋಲ್ಟ್ ಮೀಟರ್ ಅನ್ನ ಜೋಡಿಸಿ ನೋಡೋಣ. ಇದಕ್ಕೆ ಎರಡು ಶುಷ್ಕ ಕೋಶಗಳ ತುದಿಗೆ ಜೋಡಿಸಿದಾಗ ನೋಡಬಹುದು, ವೋಲ್ಟ್ ಮೀಟರ್ ನಲ್ಲಿ 6 ವೋಲ್ಟ್ ಸೂಚ್ಯಂಕ ತೋರಿಸ್ತಾ ಇದೆ. ಎಲ್ಲ ರೋಧಗಳ ನಡುವೆ ಜೋಡಿಸಿದಾಗ ಆಗಲೂ ಕೂಡ ನಮಗೆ 6 ವೋಲ್ಟ್ ತೋರಿಸ್ತಾ ಇದೆ ವೋಲ್ಟ್ ಮೀಟರ್ ನಲ್ಲಿ. ಒಂದೊಂದೇ ರೋಧಗಳ ನಡುವೆ ಜೋಡಿಸ್ತಾ ಹೋದಾಗ ನೋಡೋಣ, ಇಲ್ಲೂ ಕೂಡ 6 ವೋಲ್ಟ್ ಇದೆ. ಎರಡನೇ ರೋಧದ ನಡುವೆ ಅಲ್ಲೂ ಯಾವುದೇ ರೀತಿಯ ಬದಲಾವಣೆ ಇಲ್ಲ. 3 ಓಮ್ಸ್ ರೋಧವಿರುವ ರೋಧಕದ ನಡುವೆ ಕೂಡ ಯಾವುದೇ ರೀತಿಯ ಬದಲಾವಣೆಯನ್ನ ನಾವಿಲ್ಲಿ ಗಮನಿಸ್ತಾ ಇಲ್ಲ. ನೀವು ವೋಲ್ಟ್ ಮೀಟರ್ ಅನ್ನು ಯಾವುದೇ 2 ತುದಿಗಳಿಗೆ ಜೋಡಿಸಿ, ಗಮನಿಸಿದ ಹಾಗೆ ಅದು 6 ವೋಲ್ಟ್ ಅನ್ನೇ ತೋರಿಸ್ತಾ ಇದೆ. ಆದರೆ ಆಂಪಿಯರ್ ನಲ್ಲಿ ವಿದ್ಯುತ್ ಪ್ರವಾಹದ ದರ ಬದಲಾಗಿರುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಈಗ ಒಂದು ಸಣ್ಣ ಬದಲಾವಣೆಯನ್ನ ಮಾಡಿ ನೋಡೋಣ. ಯಾವುದಾದರೂ ಒಂದು ರೋಧವನ್ನ ಕಡಿತಗೊಳಿಸೋಣ. ಸೊ ಆಗ ನೋಡಬಹುದು, ಆಮ್ಮೀಟರ್ ನಲ್ಲಿ ತೋರಿಸುವಂತಹ ಒಟ್ಟು ವಿದ್ಯುತ್ ಪ್ರವಾಹದ ದರ ಕಡಿಮೆಯಾಗಿದೆ, 5 ಆಂಪಿಯರ್ ಆಗಿದೆ. ಮತ್ತೆ ಜೋಡಿಸಿ ನೋಡೋಣ. ಆದರೆ ವೋಲ್ಟೇಜ್ ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ. ಮತ್ತೆ ಜೋಡಿಸಿದ ತಕ್ಷಣ ಆಮ್ಮೀಟರ್ ನಲ್ಲಿ 11 ಆಂಪಿಯರ್ ವಿದ್ಯುತ್ ಪ್ರವಾಹ ತೋರಿಸ್ತಾ ಇದೆ. ವೋಲ್ಟೇಜ್ 6 ವೋಲ್ಟೇ ಇದೆ. ಸೊ ಇದರರ್ಥ ಸಂಪರ್ಕ ಕಡಿಸಿದಾಗಲೂ ಕೂಡ ವೋಲ್ಟ್ ಮೀಟರ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ಆದರೆ ಆಮ್ಮೀಟರ್ ನಲ್ಲಿ ವಿದ್ಯುತ್ ಪ್ರವಾಹದ ದರ ಖಂಡಿತವಾಗಿಯೂ ಬದಲಾಗುತ್ತದೆ. ಈ ಚಟುವಟಿಕೆಯಲ್ಲಿ ನಾವು ನೋಡಿದ ಹಾಗೆ ಒಟ್ಟು ವಿದ್ಯುತ್ ಪ್ರವಾಹ ಐಯು ಸಂಯೋಜನೆಯ ಪ್ರತಿಯೊಂದು ವಿಭಾಗದ ಮೂಲಕ ಪ್ರತ್ಯೇಕವಾಗಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಸಮನಾಗಿರುವುದು ಕಂಡು ಬಂದಿದೆ. ಆದ್ದರಿಂದ I is equal to I1 plus I2 plus I3 ಆಗಿದೆ. ಸಮಾಂತರ ಜೋಡಣೆಯಲ್ಲಿರುವ ರೋಧಕಗಳ ಸಮನಾದ ರೋಧವು Rp ಆಗಿರಲಿ.
ರೋಧಕಗಳ ಸಮಾಂತರ ಸಂಯೋಜನೆಗೆ ಓಮ್ನ ನಿಯಮವನ್ನ ಅನ್ವಯಿಸಿದಾಗ I is equal to V by R ಆಗುತ್ತದೆ. ಓಮ್ನ ನಿಯಮವನ್ನ ಪ್ರತಿಯೊಂದು ರೋಧಕಕ್ಕೂ ಅನ್ವಯಿಸಿದಾಗ I is equal to V by R1, I is equal to V by R2, I is equal to V by R3 ಆಗುತ್ತದೆ. ಹಾಗಾಗಿ V by R is equal to V by R1 plus V by R2 plus V by R3 ಅಥವಾ 1 by R is equal to 1 by R1 plus 1 by R2 plus 1 by R3 ಆಗುತ್ತದೆ. ಹೀಗಾಗಿ ನಾವು ತೀರ್ಮಾನಿಸುವುದೇನೆಂದರೆ ಸಮಾಂತರವಾಗಿ ಜೋಡಿಸಲಾದ ರೋಧಕಗಳ ಸಮೂಹದ ಸಮಾನ ರೋಧದ ವ್ಯತ್ಕ್ರಮವು ಪ್ರತಿಯೊಂದು ರೋಧಕಗಳ ರೋಧದ ವ್ಯತ್ಕ್ರಮಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾದ್ರೆ ಸರಣಿ ಕ್ರಮದಲ್ಲಿ ಜೋಡಿಸುವುದರ ಅನಾನುಕೂಲಗಳನ್ನ ಒಮ್ಮೆ ಇಲ್ಲಿ ನೋಡೋಣ. ನಾವು ಸರಣಿ ಕ್ರಮದ ಜೋಡಿಸಿದ ಮಂಡಲದಲ್ಲಿ ತೋರಿಸುವ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲದ ಎಲ್ಲಾ ಭಾಗದಲ್ಲಿಯೂ ಸ್ಥಿರವಾಗಿರುವುದನ್ನು ನೋಡಿದ್ದೇವೆ. ಹೀಗಾಗಿ ಒಂದು ವಿದ್ಯುತ್ ಬಲ್ಬ್ ಮತ್ತು ಒಂದು ವಿದ್ಯುತ್ ಹೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದು ಸ್ಪಷ್ಟವಾಗಿ ಅಪ್ರಾಯೋಗಿಕವಾಗಿದೆ. ಏಕೆಂದರೆ ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಮತ್ತೊಂದು ದೊಡ್ಡ ಅನಾನುಕೂಲವೆಂದರೆ ಅದರಲ್ಲಿನ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಕೆಳಗಿನ ಚಿತ್ರದಲ್ಲಿ ನೀವು ಗಮನಿಸಬಹುದು. ಮೊದಲನೇದರಲ್ಲಿ ನಾವು ಸರಣಿ ಕ್ರಮದಲ್ಲಿ ಜೋಡಿಸಿದೀವಿ, ಎರಡನೇದರಲ್ಲಿ ಸಮಾಂತರ ಜೋಡಣೆಯಲ್ಲಿದೆ. ಮೊದಲನೇದರಲ್ಲಿ ನೋಡಬಹುದು, ಒಂದು ಬಲ್ಬ್ ಅನ್ನ ತೆಗೆದ್ರೆ ಎಲ್ಲಾ ಬಲ್ಬ್ಗಳು ಆಫ್ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಅದೇ ರೀತಿ ಎರಡನೇ ಚಿತ್ರದಲ್ಲಿ ನೋಡಬಹುದು, ನಾವು ಒಂದು ಬಲ್ಬ್ ಅನ್ನ ತೆಗೆದ್ರೆ ಅದು ಮಾತ್ರ ನಂದಿ ಹೋಗಿದೆ, ಉಳಿದ ಎರಡು ಬಲ್ಬ್ಗಳು ಬೆಳಗುತ್ತಿದ್ದಾವೆ. ಇದು ಸರಣಿ ಕ್ರಮದಲ್ಲಿ ಜೋಡಿಸುವುದರ ಒಂದು ದೊಡ್ಡ ಅನಾನುಕೂಲವಾಗಿದೆ. ಅದೇ ರೀತಿ ನೀವು ಹಬ್ಬದ ದಿನಗಳಲ್ಲಿ ಮದುವೆ ಸಮಾರಂಭಗಳ ಇತ್ಯಾದಿ ಕಟ್ಟಡಗಳನ್ನ ಶೃಂಗರಿಸಲು ಅಲಂಕಾರಿಕ ದೀಪಗಳನ್ನು ಬಳಸಿದ್ದರೆ ಅಲ್ಲಿ ವಿದ್ಯುತ್ ದುರಸ್ತಿ ಮಾಡುವವನು ತೊಂದರೆಯುಂಟಾಗಿರ್ತಕ್ಕಂಥ ಸ್ಥಳ ಗುರುತಿಸಲಿಕ್ಕೆ ಮತ್ತು ಹಾಳಾದ ಬಲ್ಬ್ ಅನ್ನ ಬದಲಿಸಲಿಕ್ಕೆ ಪ್ರತಿಯೊಂದು ಬಲ್ಬ್ ಚೆನ್ನಾಗಿದೆಯೋ ಅಥವಾ ಹಾಳಾಗಿದೆಯೋ ಅನ್ನೋದನ್ನ ಪರೀಕ್ಷಿಸಲಿಕ್ಕೆ ಬಹಳ ಸಮಯವನ್ನ ತೆಗೆದುಕೊಳ್ಳೋದನ್ನ ನಾವು ಗಮನಿಸಿದೀವಿ. ಇವೆಲ್ಲ ಸರಣಿ ಕ್ರಮದಲ್ಲಿ ಜೋಡಿಸುವುದರ ಅನಾನುಕೂಲಗಳು. ಮತ್ತೊಂದೆಡೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ಸಮಾಂತರ ಮಂಡಲದಲ್ಲಿನ ಒಟ್ಟು ರೋಧವು ಕಡಿಮೆಯಾಗುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನ ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ತುಂಬಾ ಸಹಾಯವಾಗುತ್ತದೆ. ಇಲ್ಲಿಗೆ 4ನೇ ಭಾಗ ಮುಕ್ತಾಯವಾಗುತ್ತದೆ. ಮುಂದಿನ ಭಾಗದಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು ಹಾಗೂ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.